ಎಲ್ಲರಿಗೂ ನಮಸ್ತೆ. ಅರೋಮಾ ಆಫ್ ಕೂರ್ಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರುವ ರೆಸಿಪಿ ಸಿಂಪಲ್ಲಾಗಿ ಒಂದು ಎಗ್ ಕರಿನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ತುಂಬ ಥರದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೇಗೆ ಎಗ್ ಕರಿ ಮಾಡೋದು ಅಂತ ನಾನು ನಿಮಗಿವತ್ತು ತೋರಿಸ್ತೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ನಾನಿಲ್ಲಿ 3 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಸಾಲೆಗೋಸ್ಕರ ಹುರ್ಕೊಳ್ಳೋಣ ಅಂತ. ಹಾಗೆ ಒಂದು 10ರಿಂದ 15 ಗೋಡಂಬಿನ ನೀರಲ್ಲಿ 1 ಅವರ್ ನೆನೆಸಿಟ್ಟಿದ್ದೆ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಎಗ್ ಮಸಾಲಾನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನು ಮೊಸರು, ಹಾಗೆ ಒಗ್ಗರಣೆಗೆ ಎಣ್ಣೆ, ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಫಸ್ಟು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ತೊಗೋಬಹುದು. ಮತ್ತು ಈರುಳ್ಳಿನ ಹಾಕಿದ್ದೀನಿ ನೋಡಿ. ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು. ಹಾಕಿ ಇದನ್ನು ಹುರ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ರುಬ್ಕೊಂಡ್ರೆ ಅದೇ ನಮ್ಮ ಎಗ್ ಕರಿಗೆ ಮಸಾಲೆ ಆಗುತ್ತೆ ನೋಡಿ. ಈಗ ಗೋಡಂಬಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಎಂಥ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ನೀವು ಯಾವುದೇ ಕಡಲೆನ ಸೇರಿಸೋ ಅವಶ್ಯಕತೆ ಇಲ್ಲ ನೋಡಿ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಇದು ಈಗ ಫ್ರೈ ಆಗುತ್ತೆ. ಆದಮೇಲೆ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ನೀವು ಇದನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂದರೆ ಅಡುಗೆ ಬರದೇ ಇರೋರು ಕೂಡ ಈಸಿಯಾಗಿ ಫಾಸ್ಟಾಗಿ ಇನ್ಸ್ಟೆಂಟಾಗಿ ಇದನ್ನು ನೀವು ಮಾಡ್ಕೋಬಹುದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ ನೋಡಿ. ಇದು ಆಗಿದೆ ಈಗ ನೋಡಿ. ಇಷ್ಟ ಆದರೆ ಸಾಕಾಗತ್ತೆ. ಮತ್ತು ಈ ಕಡೆ ನಾನು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹೊರಗೆ ಹುರ್ಕೋಬೇಕಾಗತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ. ಈ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀವು ನೀರು ಸೇರಿಸ್ಕೋಬೇಡಿ ತಕ್ಷಣ, ಯಾಕಂದರೆ ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ. ಅದು ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಕೊಡಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಮತ್ತು ಎಗ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮತ್ತೆ ನಾವು ಸ್ವಲ್ಪ ಬಾಡಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಬಾಡಿಸ್ಕೊಂಡು ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮಸಾಲೆ ಐಟಮ್ಸ್ ಕೂಡ ಅಷ್ಟೇ, ಹಸಿ ಸ್ಮೆಲ್ ಹೋಗಬೇಕು. ಅದು ಯಾವಾಗ ಎಣ್ಣೆ ಬಿಡೋಕ್ಕೆ ಸ್ವಲ್ಪ ಶುರುವಾಗುತ್ತೆ ಆವಾಗ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಆವಾಗ ಕರೆಕ್ಟ್ ಹದದಲ್ಲಿ ಆಗಿರುತ್ತೆ ನೋಡಿ. ನಾವು ಇದೇ ರೀತಿ ತುಂಬ ಕೂರ್ಗ್ದು ಸ್ಪೆಷಲ್ ರೆಸಿಪೀಸ್ನೂ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಾಚ್ ಮಾಡ್ತಾ ಇರಿ ನೋಡಿ. ನಾನಿಲ್ಲಿ ಇದಕ್ಕೆ 2 ಸ್ಪೂನ್ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಬಾಡಿಸ್ಕೊಳ್ಳೋಣ ನೋಡಿ. ತಳ ಎಲ್ಲ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಬಾಂಡಿ ಬಿಡೋದೆಲ್ಲ ಕಾಣಿಸ್ತಾ ಇದೆಯಲ್ಲ. ಹೀಗಾದಮೇಲೆ ನೀವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಇವಾಗ ನೋಡಿ ಸ್ವಲ್ಪನೇ ನೀರು ಹಾಕಿ ನೋಡ್ಕೊಳ್ಳಿ ಎಷ್ಟು ನೀರು ಬೇಕಾಗತ್ತೆ ಅಂತ. ಗಟ್ಟಿ ಬೇಕು ಅಂದರೆ ಸೌದು, ಇಲ್ಲ ತೆಳು ಬೇಕು ಅಂದರೆ ಸ್ವಲ್ಪ ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ ನೋಡಿ. ಹದ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳಿ ನೋಡಿ. ಹೀಗೆ ಚೆನ್ನಾಗಿ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಮುಂಚೆ ಇನ್ನೊಂದು ಎಗ್ ಕರಿನ ಕೂಡ ಹಾಕಿದ್ದೆ. ಅದನ್ನು ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ, ಚೆಕ್ ಮಾಡಿ. ಅದು ಕೂಡ ಸಿಂಪಲ್ಲಾಗಿದೆ. ಅದಕ್ಕೆ ನಾನು ಯಾವುದೇ ಮಸಾಲೆನ ಯೂಸ್ ಮಾಡಿರಲಿಲ್ಲ, ಹಾಗೆ ಒಗ್ಗರಣೆಯಲ್ಲಿ ಬಾಡಿಸಿ ಮಾಡಿದ್ದೆ. ಹೋಗಿ ನೋಡಿ ನೋಡಿ. ಇವಾಗ ನಾನು ಲಾಸ್ಟಲ್ಲಿ ಎಗ್ನ ಹಾಕೋತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇದು ಎಗ್ಗೆಲ್ಲ ಚೆನ್ನಾಗಿ ಮಸಾಲೆನ ಕುಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಸಿಂಪಲ್ ರೆಸಿಪಿ. ನಾನು ಯೂಶ್ವಲಿ ಮಾಡೋ ಎಲ್ಲ ರೆಸಿಪಿಗಳು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡೋದಾಗಿರುತ್ತೆ. ಹಾಗಾಗಿ ನೀವು ಎಲ್ಲ ರೆಸಿಪೀಸ್ನೂ ಟ್ರೈ ಮಾಡ್ಬೋದು ನೋಡಿ. ಎಷ್ಟು ಸೂಪರಾಗಿ ಕಾಣ್ತಾ ಇದೆಯಲ್ಲ, ಎಷ್ಟು ಸಖತ್ತಾಗಿ ಎಣ್ಣೆ ಬಿಟ್ಟು
ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಈಸಿಯಾದ ರೆಸಿಪಿ, ಹಾಗೆ ತುಂಬ ಟೇಸ್ಟಿಯಾದ ರೆಸಿಪಿ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇನ್ನೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸರ್ವಿಂಗ್ ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆಂದ ಇದೆ. ಚಪಾತಿಗೆ ಹಾಗೆ ರೊಟ್ಟಿಗೆ ನೀವು ಇದನ್ನು ಮಾಡೋ, ಚಪಾತಿನ ಹೊಟ್ಟೆ ತುಂಬ ಇಷ್ಟ ಆಗುವಷ್ಟು ತಿಂತಾರೆ. ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ಹೊಸ ರೆಸಿಪಿಗಳಿಗೋಸ್ಕರ ಚಾನಲ್ನ ಲೈಕ್ ಮಾಡಿ.